ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ, ನಿನಗೆ ಕರ್ಮ ಮಾಡುವ ಹಕ್ಕಿದೆ, ಆದರೆ ಫಲದ ಮೇಲೆ ಹಕ್ಕಿಲ್ಲ. ನಾವು ಫಲದ ಹಿಂದೆ ಓಡುತ್ತಾ ವರ್ತಮಾನವನ್ನು ಕಳೆದುಕೊಳ್ಳುತ್ತೇವೆ. ಆದರೆ ನಿಜವಾದ ಯಶಸ್ಸು ಕರ್ತವ್ಯದಲ್ಲಿ ನಿಷ್ಠೆ ತೋರಿಸುವವರಿಗೆ ಮಾತ್ರ ಸಿಗುತ್ತದೆ. ಸ್ನೇಹಿತರೆ, ಭೂಮಿಯ ಮೇಲೆ ಋತುಗಳು ಹೇಗೆ ಬದಲಾಗುತ್ತವೆಯೋ ಹಾಗೆಯೇ ಜೀವನದಲ್ಲೂ ಸುಖ ಮತ್ತು ದುಃಖಗಳು ಬಂದು ಹೋಗುತ್ತವೆ. ಯಾವ ದುಃಖವೂ ಶಾಶ್ವತವಲ್ಲ, ಯಾವ ಸಂತೋಷವೂ ಶಾಶ್ವತವಲ್ಲ. ಆದ್ದರಿಂದ ಕಷ್ಟ ಬಂದಾಗ ಕುಗ್ಗಬೇಡಿ ಮತ್ತು ಸುಖ ಬಂದಾಗ ಅಹಂಕಾರ ಪಡಬೇಡಿ. ಜೀವನದ ಪ್ರತಿಯೊಂದು ಸೋಲು ನಮಗೆ ಒಂದು ಪಾಠ ಕಲಿಸುತ್ತದೆ. ಸೋತ ಕಾಲುಗಳಿಂದಲೇ ಗೆಲುವಿನ ಕಡೆಗೆ ಓಡುವುದೇ ಬದುಕು. 100 ಬಾರಿ ಬಿದ್ದಿದ್ದರೆ ಏನಂತೆ, 101 ಬಾರಿ ಮತ್ತೆ ಎದ್ದು ನಿಲ್ಲಿ, ಏಕೆಂದರೆ ಬೀಳದವನು ಎಂದಿಗೂ ಎತ್ತರಕ್ಕೆ ಏರಲಾರ. ನಮ್ಮ ಜೊತೆ ಕೊನೆಯವರೆಗೆ ಜೊತೆಯಾಗಿರುವುದು ಜನರಲ್ಲ, ನಮ್ಮ ಮೇಲೆ ನಮಗಿರುವ ನಂಬಿಕೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗಬಹುದು. ಸಂಬಂಧಿಕರು, ಸ್ನೇಹಿತರು, ಆತ್ಮೀಯರು ಕೂಡ ನಮ್ಮ ಕಷ್ಟಕ್ಕೆ ಸ್ಪಂದಿಸದಿರಬಹುದು. ಆದರೆ ಆ ಸಮಯದಲ್ಲಿ ನಮ್ಮ ಒಳ್ಳೆಯತನ ಮತ್ತು ದೇವರ ಕೃಪೆ ನಮ್ಮನ್ನು ಕಾಯುತ್ತವೆ. ಆದ್ದರಿಂದ ನಿಮ್ಮ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಜಗತ್ತು ಜ್ಞಾನವನ್ನು ಕೊಡಬಹುದು, ಆದರೆ ಬೆಂಬಲವನ್ನು ಯಾವಾಗಲೂ ಕೊಡುತ್ತದೆ ಎಂದು ನಿರೀಕ್ಷಿಸಬೇಡಿ. ಒಂಟಿತನವನ್ನು ಶಾಪವೆಂದು ಭಾವಿಸಬೇಡಿ, ಏಕೆಂದರೆ ಒಂಟಿಯಾಗಿ ನಡೆಯಲು ಕಲಿತ ವ್ಯಕ್ತಿ ಜೀವನದ ಯಾವುದೇ ಬಿರುಗಾಳಿಯನ್ನು ಎದುರಿಸಬಲ್ಲ. ನಾವು ಯಾರ ಜೊತೆ ಇರುತ್ತೇವೋ ಅದು ನಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಸಕ್ಕರೆಯ ಸಹವಾಸ ಮಾಡಿದ ಹಾಲು ಸಿಹಿಯಾಗುತ್ತದೆ, ಹುಳಿಯ ಸಹವಾಸ ಮಾಡಿದ ಹಾಲು ಒಡೆದು ಹೋಗುತ್ತದೆ. ಹಾಗೆಯೇ ಒಳ್ಳೆಯವರ ಸಹವಾಸ ಜೀವನವನ್ನು ಸುಂದರಗೊಳಿಸುತ್ತದೆ, ಕೆಟ್ಟವರ ಸಹವಾಸ ಜೀವನವನ್ನು ಹಾಳು ಮಾಡುತ್ತದೆ. ಆದ್ದರಿಂದ ನಿಮ್ಮ ಸುತ್ತಲಿನ ಜನರನ್ನು ಜಾಗರೂಕತೆಯಿಂದ ಆರಿಸಿಕೊಳ್ಳಿ. ದೇಹವನ್ನು ಹಾಳು ಮಾಡುವ ಆಹಾರದಿಂದ ದೂರವಿರುವಂತೆ ಮನಸ್ಸನ್ನು ಹಾಳು ಮಾಡುವ ಆಲೋಚನೆಗಳಿಂದ ಮತ್ತು ಮನಸ್ಥಿತಿಯನ್ನು ಹಾಳು ಮಾಡುವ ಜನರಿಂದಲೂ ದೂರವಿರಿ. ಸ್ನೇಹಿತರೆ, ಅಹಂಕಾರ ಎಂಬುವುದು ಒಂದು ವಿಚಿತ್ರವಾದ ವೃಕ್ಷ. ಅದರಲ್ಲಿ ಬೆಳೆಯುವ ಹಣ್ಣು ಒಂದೇ, ಅದು ವಿನಾಶ. ಅಹಂಕಾರ ಮನುಷ್ಯನನ್ನು ಎತ್ತರಕ್ಕೆ ಕರೆದೊಯ್ಯುವುದಿಲ್ಲ, ಅವನು ಎಷ್ಟು ಎತ್ತರದಲ್ಲಿದ್ದಾನೋ ಅಷ್ಟು ವೇಗವಾಗಿ ಕೆಳಗೆ ಬೀಳುವಂತೆ ಮಾಡುತ್ತದೆ. ಆದರೆ ವಿನಯ ಮತ್ತು ತಾಳ್ಮೆ ಮನುಷ್ಯನನ್ನು ಶಾಶ್ವತವಾಗಿ ಎತ್ತರದಲ್ಲಿ ನಿಲ್ಲಿಸುತ್ತವೆ. ಆದ್ದರಿಂದ ಜೀವನದಲ್ಲಿ ಎಷ್ಟೇ ಯಶಸ್ಸು ಬಂದರೂ ವಿನಯವನ್ನು ಬಿಡಬೇಡಿ, ಎಷ್ಟೇ ಕಷ್ಟ ಬಂದರೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಏಕೆಂದರೆ ಕೋಪ ಎಲ್ಲರಿಗೂ ಬರುತ್ತದೆ, ಆದರೆ ತಾಳ್ಮೆ ಜೀವನವನ್ನು ಅರ್ಥ ಮಾಡಿಕೊಂಡವರ ಬಳಿ ಮಾತ್ರ ಇರುತ್ತದೆ. ಜೀವನದಲ್ಲಿ ಒಂದು ನಿಯಮವಿದೆ, ನೀವು ಇತರರಿಗೆ ಏನು ಕೊಡುತ್ತೀರೋ ಅದೇ ನಿಮಗೆ ಮರಳಿ ಬರುತ್ತದೆ. ಗೌರವ ಕೊಟ್ಟರೆ ಗೌರವ ಬರುತ್ತದೆ, ಪ್ರೀತಿ ಕೊಟ್ಟರೆ ಪ್ರೀತಿ ಬರುತ್ತದೆ, ದ್ರೋಹ ಕೊಟ್ಟರೆ ದ್ರೋಹವೇ ಮರಳಿ ಬರುತ್ತದೆ. ಆದ್ದರಿಂದ ನಿಮ್ಮ ಮಾತುಗಳನ್ನು ಮತ್ತು ನಿಮ್ಮ ಕಾರ್ಯಗಳನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಿ. ಮನುಷ್ಯನ ಶತ್ರು ಬೇರೆ ಯಾರೂ ಅಲ್ಲ, ಅವನ ಮಾತುಗಳು ಮತ್ತು ಅವನ ಕರ್ಮಗಳೇ ಅವನ ಶತ್ರುಗಳಾಗುತ್ತವೆ. ಯಾರಾದರೂ ನಿಮ್ಮನ್ನು ಅಗೌರವದಿಂದ ನೋಡಿದರೆ ಅಲ್ಲಿ ಒಂದು ಕ್ಷಣವೂ ನಿಲ್ಲಬೇಡಿ. ನಿಮ್ಮ ಮೌಲ್ಯವನ್ನು ಅರಿಯದವರ ಮುಂದೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಅವರಿಗೆ ಉತ್ತರ ಕೊಡುವುದಕ್ಕಿಂತ ನಿಮ್ಮ ಸಾಧನೆಯ ಮೂಲಕ ಉತ್ತರ ಕೊಡಿ. ಅವಮಾನಿಸಿದವರೊಂದಿಗೆ ಜಗಳವಾಡುವುದಕ್ಕಿಂತ ಅವರ ಎದುರು ಬೆಳೆದು ಬದುಕುವುದೇ ಅತ್ಯುತ್ತಮ ಪ್ರತಿಕ್ರಿಯೆ. ನೆನಪಿಡಿ, ನಾಣ್ಯಗಳು ಜೋರಾಗಿ ಸದ್ದು ಮಾಡಬಹುದು, ಆದರೆ ಅದರಿಂದ ನೋಟುಗಳ ಮೌಲ್ಯ ಕಡಿಮೆ ಆಗುವುದಿಲ್ಲ. ಹಾಗೆಯೇ ಕೆಲವರು ನಿಮ್ಮ ಬಗ್ಗೆ ಎಷ್ಟೇ ಮಾತನಾಡಿದ್ರೂ ನಿಮ್ಮ ನಿಜವಾದ ಮೌಲ್ಯ ಕಡಿಮೆಯಾಗುವುದಿಲ್ಲ. ಸ್ನೇಹಿತರೆ, ಜೀವನದಲ್ಲಿ ಎಲ್ಲವೂ ಕ್ಷಣಿಕ. ನೀವು ಇಲ್ಲದಿದ್ದಾಗಲೂ ಈ ಜಗತ್ತು ಇತ್ತು, ನೀವು ಹೋದ ನಂತರವೂ ಈ ಜಗತ್ತು ಹಾಗೆಯೇ ಇರುತ್ತದೆ. ಆದ್ದರಿಂದ ಅಹಂಕಾರಕ್ಕೆ ಜಾಗ ಕೊಡಬೇಡಿ, ಚಿಂತೆಗಳಿಗೆ ದಾಸರಾಗಬೇಡಿ. ಈ ಕ್ಷಣವನ್ನು ಸಾರ್ಥಕವಾಗಿ ಬದುಕಿ. ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಯೋಚಿಸಿ, ಒಳ್ಳೆಯದನ್ನು ಮಾತನಾಡಿ. ಯಾರಿಂದಲೂ ಹೆಚ್ಚು ನಿರೀಕ್ಷೆ ಇಡಬೇಡಿ. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ, ಫಲವನ್ನು ದೇವರ ಕೈಗೆ ಬಿಡಿ. ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿಸುವ ಶಕ್ತಿ ಇದೆ ಮತ್ತು ದೇವರಿಗೆ ಭಿಕ್ಷುಕನನ್ನು ರಾಜನನ್ನಾಗಿ ಮಾಡುವ ಶಕ್ತಿ ಇದೆ. ಆದ್ದರಿಂದ ತಾಳ್ಮೆಯಿಂದಿರಿ, ನಂಬಿಕೆಯಿಂದಿರಿ, ಸತ್ಕರ್ಮಗಳನ್ನು ಮಾಡುತ್ತೀರಿ. ಒಂದು ದಿನ ನಿಮ್ಮ ಕಷ್ಟಗಳಿಗೂ ಅಂತ್ಯ ಬರುತ್ತದೆ, ನಿಮ್ಮ ತಾಳ್ಮೆಗೂ ಫಲ ಸಿಗುತ್ತದೆ, ನಿಮ್ಮ ಒಳ್ಳೆಯತನಕ್ಕೂ ಗೌರವ ಸಿಗುತ್ತದೆ. ಕೊನೆಯಲ್ಲಿ ನೆನಪಿಡಿ, ಒಂದು ಕ್ಷಣ ಯೋಚಿಸಿ, ಮನುಷ್ಯನು ಹುಟ್ಟುವಾಗ ಖಾಲಿ ಕೈಯಲ್ಲಿ ಬರುವುದಿಲ್ಲ, ಅವನು ತನ್ನ ಭಾಗ್ಯದೊಂದಿಗೆ ಬರುತ್ತಾನೆ ಮತ್ತು ಹೋಗುವಾಗ ಖಾಲಿ ಕೈಯಲ್ಲಿ ಹೋಗುವುದಿಲ್ಲ, ತನ್ನ ಕರ್ಮದ ಫಲವನ್ನು ಹೊತ್ತುಕೊಂಡು ಹೋಗುತ್ತಾನೆ. ಆದ್ದರಿಂದ ಭವಿಷ್ಯದಲ್ಲಿ ಏನಾಗುತ್ತದೆ ಎಂಬ ಚಿಂತೆಯಲ್ಲಿ ಜೀವನವನ್ನು ವ್ಯರ್ಥ ಮಾಡಬೇಡಿ, ಏಕೆಂದರೆ ಭವಿಷ್ಯ ಯಾರ ಕೈಯಲ್ಲೂ ಇಲ್ಲ. ಇಂದಿನ ದಿನ ಮಾತ್ರ ನಮ್ಮ ಕೈಯಲ್ಲಿದೆ. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ. ಜಯ ಸೋಲಿನ ಬಗ್ಗೆ ಹೆಚ್ಚು ಯೋಚಿಸಬೇಡಿ. ಸಂಪತ್ತು, ಹೆಸರು, ಸ್ಥಾನಮಾನ ಯಾವುದು ನಮ್ಮ ಜೊತೆ ಬರುವುದಿಲ್ಲ, ನಮ್ಮ ಜೊತೆ ಬರುವುದು ನಮ್ಮ ಕರ್ಮ ಮಾತ್ರ. ಆದ್ದರಿಂದ ಕರ್ಮವನ್ನು ಶುದ್ಧವಾಗಿಡಿ, ಮನಸ್ಸನ್ನು ನಿರ್ಮಲವಾಗಿಡಿ ಮತ್ತು ಜೀವನವನ್ನು ಅರ್ಥಪೂರ್ಣವಾಗಿಸಿ.
ನಾವು ಮಾಡುವ ಪೂಜೆಗಿಂತ ನಾವು ಪಡುವ ತಾಳ್ಮೆ ದೇವರಿಗೆ ಹೆಚ್ಚು ಪ್ರಿಯ. ಪ್ರತಿಯೊಂದು ಉಸಿರು ಆತನ ದಯೆ ಎಂದು ಅರಿತವನಿಗೆ ಬದುಕಿನ ಯಾವುದೇ ಕೊರತೆಗಳು ನೋವು ನೀಡುವುದಿಲ್ಲ. ಇರುವ ಸ್ಥಿತಿಯಲ್ಲೇ ಇರುವುದನ್ನು ಹಂಚಿ ಬದುಕು. ಸಮಯ ನಿನ್ನ ಪರವಾಗಿರಲಿ ಅಥವಾ ವಿರುದ್ಧವಾಗಿರಲಿ, ಸ್ವಾಭಿಮಾನದೊಂದಿಗೆ ಎಂದಿಗೂ ರಾಜಿ ಮಾಡಿಕೊಳ್ಳಬೇಡ. ಶಾಂತಿಯ ಬಗ್ಗೆ ಮಾತನಾಡುವವನು ವಿನಾಶಕ್ಕೂ ಕಾರಣನಾಗಬಹುದು. ನೀನು ಹಾರಲು ಬಯಸಿದ್ರೆ ನಿನ್ನನ್ನು ಹಾರಲು ಅನುಮತಿಸದ ಎಲ್ಲ ಹೊರೆಗಳನ್ನು ಕಡಿಮೆ ಮಾಡು. ಮನುಷ್ಯನಲ್ಲಿ ಕೋಪ, ಅಹಂಕಾರ, ದ್ವೇಷ ಇದ್ದರೆ ಮಣ್ಣಲ್ಲಿ ಮಣ್ಣಾಗಿ ಕೊನೆಗೆ ಹೋಗುತ್ತಾನೆ. ಹಾಗೆ ಮನುಷ್ಯನಲ್ಲಿ ಸತ್ಯ, ಪ್ರೀತಿ, ವಿಶ್ವಾಸ, ಕರುಣೆ, ತಾಳ್ಮೆ ಇದ್ದರೆ ದೇವರಲ್ಲಿ ಪ್ರಿಯನಾಗುತ್ತಾನೆ. ಇದೇ ಸತ್ಯ. ನಿನ್ನೆಯ ನೆನಪು ಕೇವಲ ಒಂದು ಪಾಠ, ನಾಳೆಯ ಕನಸು ಕೇವಲ ಒಂದು ಆಶಯ. ನಿನ್ನ ಕೈಯಲ್ಲಿರುವ ನಿಜವಾದ ಸಂಪತ್ತು ಈ ಕ್ಷಣ ಮಾತ್ರ. ಈ ಅಮೂಲ್ಯವಾದ ವರ್ತಮಾನವನ್ನು ಆತಂಕದಲ್ಲಿ ಕಳೆಯಬೇಡ. ನೆಮ್ಮದಿಯಿಂದ ಬದುಕಲು ಬಿಡು. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ, ನಾನು ನನ್ನದು ಎನ್ನುವುದು ಸ್ವಾರ್ಥ, ಅವರು ನನ್ನವರು ಎನ್ನುವುದು ಶುದ್ಧ ಸುಳ್ಳು. ನಿನಗಾಗಿ ನೀನು ಎಂಬುವುದಷ್ಟೇ ಸತ್ಯ. ಯಾರಿಂದಲೂ ಏನನ್ನೂ ಬಯಸದೇ ಇರುವುದೇ ಸೌಖ್ಯ. ದೀಪದ ಕೆಳಗೆ ಕತ್ತಲೆ ಇದ್ದರೂ ಬೆಳಕು ಹರಡುವುದು ಅದರ ಧರ್ಮ. ಹಾಗೆಯೇ ನಿನ್ನ ಜೀವನದಲ್ಲಿ ಕಷ್ಟಗಳಿದ್ರೂ ಬೇರೆಯವರಿಗೆ ಸುಖ ನೀಡುವ ಗುಣ ಬೆಳೆಸಿಕೊ. ಪರಮಾತ್ಮನು ತನ್ನ ಭಕ್ತನನ್ನು ಕಷ್ಟಕ್ಕೆ ತಳ್ಳುವುದು ಅವನನ್ನು ನಾಶ ಮಾಡಲಿಕ್ಕಲ್ಲ, ಅವನನ್ನು ಪುಟವಿಟ್ಟ ಚಿನ್ನದಂತೆ ಮಾಡಲು. ಮೋಸ ಹೋಗು, ಆದರೆ ಯಾರಿಗೂ ಮೋಸ ಮಾಡಬೇಡ. ಏಕೆಂದರೆ ಮೋಸ ಹೋದವನಿಗೆ ಒಂದು ದಿನ ಬುದ್ಧಿ ಬರುತ್ತದೆ, ಆದರೆ ಮೋಸ ಮಾಡಿದವನಿಗೆ ಒಂದು ದಿನ ಎಲ್ಲವೂ ಕಳೆದು ಹೋಗುತ್ತದೆ. ಅರ್ಜುನ ಕೃಷ್ಣನ ಜೊತೆ ಇದ್ದಾಗ ಅನೇಕ ಸಾಹಸ ಕಾರ್ಯಗಳನ್ನು ಮಾಡಿದ್ದ. ಆದರೆ ಕೃಷ್ಣ ಪರಂಧಾಮಕ್ಕೆ ತೆರಳಿದ ಮೇಲೆ ಸಾಮಾನ್ಯರಾದ ದರೋಡೆಕೋರರನ್ನು ಅವನಿಂದ ಎದುರಿಸಲಾಗಲಿಲ್ಲ. ಕೃಷ್ಣನಿಲ್ಲದ ನಮ್ಮ ಜೀವನ ಅರ್ಜುನನಂತೆ. ಭಗವಂತನ ಅನುಗ್ರಹವಿಲ್ಲದಿದ್ದರೆ ನಮ್ಮಿಂದ ಯಾವ ಕಾರ್ಯವೂ ಸಾಧ್ಯವಿಲ್ಲ. ದೊಡ್ಡ ದೊಡ್ಡ ಯಂತ್ರ ಒಂದೊಂದು ವಿಚಿತ್ರ ಕಾರ್ಯಗಳನ್ನು ಮಾಡುತ್ತದೆ, ಆದರೆ ವಿದ್ಯುತ್ ಇಲ್ಲದಿದ್ದರೆ ಅವೆಲ್ಲವೂ ಸ್ತಬ್ಧ. ದೇವರಿಲ್ಲದ ನಮ್ಮ ಜೀವನ ಕರೆಂಟ್ ಇಲ್ಲದ ಯಂತ್ರದಂತೆ. ಕರ್ಮವು ಸಾರ್ವತ್ರಿಕ ಕಾನೂನು. ಇವತ್ತು ಆಡುತ್ತಿರುವವನು ನಾಳೆ ಅದೇ ಆಟದಲ್ಲಿ ಸಿಕ್ಕಿ ಬೀಳುತ್ತಾನೆ. ಇಲ್ಲದವರ ನೆನಪಲ್ಲಿ ಕೊರಗುವ ಬದಲು ಇದ್ದವರ ಜೊತೆ ನೆಮ್ಮದಿಯಿಂದ ಜೀವನ ಸಾಗಿಸಿ. ಜೀವನದಲ್ಲಿ ನೆನಪಿರಲಿ, ಆದರೆ ನೆನಪೇ ಜೀವನವಾಗದಿರಲಿ. ಶಾಂತಿ ಒಳಗಿನಿಂದ ಬರುತ್ತದೆ. ನೀವು ಏನನ್ನು ಹಿಡಿದಿಟ್ಟುಕೊಳ್ಳುತ್ತೀರಿ ಎಂಬುದರಿಂದಲ್ಲ, ಬದಲಾಗಿ ನೀವು ಏನನ್ನು ಬಿಡುತ್ತೀರಿ ಎಂಬುದರಿಂದ. ನಾವು ಬದುಕಿನಲ್ಲಿ ಪ್ರತಿಯೊಬ್ಬರಿಂದಲೂ ಪಾಠ ಕಲಿಯುತ್ತಲೇ ಇರುತ್ತೇವೆ. ಕೆಲವು ನೋವು ತರಬಹುದು, ಕೆಲವು ಸಂತೋಷ ತರಬಹುದು, ಆದರೆ ಎಲ್ಲವೂ ಬೆಲೆ ಕಟ್ಟಲಾಗದ ಪಾಠಗಳೇ. ಬೇರೆಯವರಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ನಮಗೆ ನಾವೇ ಮಾಡಿಕೊಂಡ ಅಪಮಾನ. ನಮ್ಮದೇ ವ್ಯಕ್ತಿತ್ವ ರೂಪಿಸಿಕೊಂಡು ಇತರರಿಗೆ ಪ್ರೇರಣೆಯಾಗಲು ಯತ್ನಿಸಬೇಕು. ನಿಮಗೆ ಎಲ್ಲ ಕಡೆ ಸಮಸ್ಯೆಗಳು ಸುತ್ತುವರೆದಿರುವಾಗಲೆಲ್ಲ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಸಿಕ್ಕೇ ತೀರುತ್ತದೆ. ಯಾವುದು ನಿಮ್ಮದಲ್ಲವೋ ಅದು ನೀವು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡಿ. ಜೀವನದಲ್ಲಿ ಬರುವುದನ್ನೆಲ್ಲ ಬಂದಂತೆ ಸ್ವೀಕರಿಸಿ. ಸುಖವಿರಲಿ ದುಃಖವಿರಲಿ ನೋಡುತ್ತಾ ಕಳೆದು ಹೋಗುತ್ತದೆ. ಸಮಯದ ಸದುಪಯೋಗದಲ್ಲಿ ತೊಡಗಿಕೊಂಡಾಗ ಪ್ರತಿ ಕ್ಷಣವೂ ಸಹ್ಯವೇ, ಸಾರ್ಥಕವೇ. ಬದುಕು ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗಿಯೇ ತೀರುತ್ತದೆ. ಅದನ್ನು ತಡೆಯಲು